ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಸಾರಿ, ನಾನು ಒಂದು ಲಾಸ್ಟ್ ವೀಡಿಯೋಯಿಂದ ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದಕ್ಕಾಗ್ತಿಲ್ಲ. ನಾನು ಹೋಮ್ ಟೌನಲ್ಲಿದ್ದೀನಿ, ಕಂಪ್ಯೂಟರ್ ಏನೂ ಇಲ್ಲ, ಇಲ್ಲಿ ಅಲ್ಲಿ ತೊಗೊಂಡೋಗ್ಬಿಟ್ಟಿದ್ದೀನಿ ಅಲ್ಲ, ಅದರಿಂದ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗ್ತಿಲ್ಲ. ಡೈರೆಕ್ಟಾಗಿ ಅದು ಹೇಗಿದೆಯೋ ಹಾಗೆ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಯೂಟ್ಯೂಬಿಂದ ತುಂಬ ಜನ ಕೇಳಿದ್ರು ನನಗೆ, ಯೂಟ್ಯೂಬಿಂದ ನಾವು ಅರ್ನ್ ಮಾಡ್ಬೋದು, ದುಡ್ಡು ಮಾಡ್ಬೋದಾ, ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ಎಷ್ಟು ವ್ಯೂ ಆಗುತ್ತೆ ಅಷ್ಟು ದುಡ್ಡು ಬರುತ್ತೆ ನಮಗೆ ಅಂತ ಈ ಥರ ತುಂಬ ಜನ ಕ್ವಶನ್ ಕೇಳಿದರು. ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಹಾಗಾದರೆ ನಾನು ಹೇಳೋ ಪ್ರಕಾರ ಯೂಟ್ಯೂಬ್ ಇದೆಯಲ್ಲ, ಎಷ್ಟು ವ್ಯೂ ಆಗುತ್ತೆ ಅದ್ರ ಮೇಲೆ ನಿಮಗೆ ಯೂಟ್ಯೂಬರ್ ಆಗಿದ್ರೆ ನಿಮಗೆ ದುಡ್ಡು ಕೊಡಲ್ಲ. ನೀವೇನು ಮಾಡಬೇಕಾಗತ್ತೆ ಅಂದರೆ, ನಿಮ್ಮದು ಯೂಟ್ಯೂಬ್ ಅಕೌಂಟ್ನ ಫಸ್ಟ್ ಕ್ರಿಯೇಟ್ ಮಾಡಿ. ಒಂದು ಆ್ಯಡ್ಸಿನ್ಸ್ ಅಂತ ಅಕೌಂಟ್ ಇದೆ, ಆ್ಯಡ್ಸಿನ್ಸ್ ಅಕೌಂಟನ್ನು ನೀವು ಸೈನ್ ಅಪ್ ಮಾಡಬೇಕಾಗುತ್ತೆ. ಆ್ಯಡ್ಸಿನ್ ಅಕೌಂಟ್ ನಿಮಗೆ ಅಷ್ಟು ಈಸಿಯಾಗಿ ಕೊಡಲ್ಲ ನಿಮಗೆ. ಅದಕ್ಕೆ ಅವ್ರು ವೆರಿಫೈ ಮಾಡಿಬಿಟ್ಟು ತುಂಬ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಇಷ್ಟು ಅಂದರೆ ಈಗ 1 ಇಯರಿಂದ ನೀವು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇರಬೇಕು, ಈ ಥರ ಎಲ್ಲ ತುಂಬ ಒಂದು ರಿಸ್ಟ್ರಿಕ್ಷನ್ ಇದೆ. ಅದೆಲ್ಲ ನೋಡ್ಬಿಟ್ಟು ನಿಮಗೆ ಅವ್ರು ವೆರಿಫೈ ಪಾರ್ಟ್ನರ್ ಮಾಡ್ಕೊಳ್ತಾರೆ ನಿಮಗೆ ಆ್ಯಡ್ಸಿನ್ಸಿಗೆ. ನನಗೆ ಪಾರ್ಟ್ನರ್ಶಿಪ್ ಸಿಕ್ಕಿದ್ದು 2013 ನನಗೆ, ಆಗಲೇ 2013 ಸಿಕ್ತು ನನಗೆ. ಬಟ್ ನಾನು ಆ ಟೈಮಲ್ಲಿ ಯೂಟ್ಯೂಬನ್ನು ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ. ನಾನು ಸೀರಿಯಸ್ ತೊಗೊಂಡು ಈಗ ಒಂದು ಇಯರ್ ಆ್ಯಕ್ಚುಲಿ ಅಷ್ಟೇ, ಹಾಗೆಂದ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಯೂಟ್ಯೂಬ್ ವ್ಯೂ ನೀವು ಎಷ್ಟು ಬರುತ್ತೆ ಅದ್ರ ಮೇಲೆ ನಿಮಗೆ ಅವರು ದುಡ್ಡು ಕೊಡೋಲ್ಲ. ನಿಮ್ಮ ಬಂದಿದ್ದ ಆ್ಯಡ್ಸ್ ನೀವು ನನ್ನ ವೀಡಿಯೋಸ್ ನೋಡ್ತಿರ್ಬೇಕಾದ್ರೆ, ಬೇರೆ ಯಾರ್ದೋ ವೀಡಿಯೋ ನೋಡ್ತಿರ್ಬೇಕಾದ್ರೆ ನಿಮಗೆ ಅದರಲ್ಲಿ ಆ್ಯಡ್ಸ್ ತೋರಿಸುತ್ತಲ್ಲ, ಆ್ಯಡ್ಸ್ ಅಂದರೆ ಅಡ್ವರ್ಟೈಸ್ಮೆಂಟ್ ತೋರಿಸುತ್ತಲ್ಲ, ಆ ಅಡ್ವರ್ಟೈಸ್ಮೆಂಟ್ ತೋರಿಸೋದ್ರ ಮೇಲೆ ಮತ್ತು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಅಡ್ವರ್ಟೈಸರ್ ಇಂಪ್ರೆಸ್ ಆಗಿಬಿಟ್ಟು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಈ ಥರ ಒಂದು ಬೇಸಿಸ್ ಮೇಲೆ ನಿಮಗೆ ಯೂಟ್ಯೂಬ್ ಅವರು ಪೇ ಮಾಡ್ತಾರೆ. ಆ ಯೂಟ್ಯೂಬ್ ಅಕೌಂಟಲ್ಲಿ ಡಿಸ್ಪ್ಲೇ ಆಗಲ್ಲ, ಅದು ಆ್ಯಡ್ಸಿನ್ಸ್ ಅಂತ ಅಕೌಂಟ್ ಲಿಂಕ್ ಆಗಿರುತ್ತೆ ನಿಮ್ಮ ಯೂಟ್ಯೂಬ್ಗೆ, ಅದರಲ್ಲಿ ಅದು ಡಿಸ್ಪ್ಲೇ ಮಾಡುತ್ತೆ. ಇನ್ನೊಂದು ನಿಮಗೆಲ್ಲ ಕ್ಯೂರಿಯಸ್ ಆಗಿರ್ಬೋದು, ತುಂಬ ಜನ ಹೊಸದಾಗಿ ಯೂಟ್ಯೂಬ್ ಶುರು ಮಾಡ್ತಿರ್ತೀರ, ಅನಿಸ್ತಿರ್ಬೋದು ನಿಮಗೆ ಕ್ಯೂರಿಯಸ್ ಆಗಿರುತ್ತೆ ಎಷ್ಟು ಪೇ ಮಾಡ್ತಾರೆ ಒಂದು ವ್ಯೂಗೆ ಅಂತ ಎಲ್ಲ. ಬಟ್ ನಾನು ಹೇಳೋ ಪ್ರಕಾರ ಇಂಡಿಯಾದಲ್ಲಿ ಇಂಡಿಯನ್ ವ್ಯೂವರ್ಗಳು ಅಂದರೆ ಇಂಡಿಯಾದಲ್ಲಿ ನೋಡ್ತಿರೋ ವ್ಯೂವರ್ಗಳು ನಿಮ್ಗೆ ಏನಾದ್ರು ಇದ್ದಾರೆ ಅಂದರೆ, ನಿಮಗೆ ಯೂಟ್ಯೂಬ್ ತುಂಬ ಕಮ್ಮಿ ಪೇ ಮಾಡುತ್ತೆ. ನಿಮಗೆ ಎಷ್ಟು 1,000 ವ್ಯೂಗೆ ಎಷ್ಟು ಬರ್ಬೋದು ಅಂತ ನಿಮ್ಗೆ ಹೇಳಬೇಕು ಅಂತ ಅಂದರೆ, 1,000ಕ್ಕೆ ಕೇವಲ ನಿಮಗೆ $20 ಅಂದರೆ $0.2 ಅಂದರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ಹತ್ತಿರ $15 ಬರುತ್ತೇನೋ ಅಷ್ಟೇ, $15 ಅಷ್ಟೇ. ನಿಮಗೆ $15, 1,000 ವ್ಯೂ ಆಯಿತು ಅಂದರೆ $15 ಬರುತ್ತೆ. ಈಗ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಅದೇ ಇನ್ನೊಂದೇನು ಅಂದರೆ, ನಿಮ್ಮ ವ್ಯೂವರ್ಸ್ಗಳು ಅಂದರೆ ನಿಮ್ಮ ವ್ಯೂಗಳು US, ಅಮೆರಿಕಾಯಿಂದ ಇಲ್ಲ ಅಂದರೆ ಕೆನಡಾ, ಈ ಥರ ದೇಶಗಳಿಂದ ಏನಾದರೂ ಬರ್ತಿದೆ ಅಂತ ಅಂದರೆ ನಿಮಗೆ ತುಂಬ ರೆವೆನ್ಯೂ ಜಾಸ್ತಿ ಬರುತ್ತೆ. ಅಂದರೆ ಅಲ್ಲಿ ಇರುವಂಥ ಅಡ್ವರ್ಟೈಸ್ಗಳು ತುಂಬ ಜಾಸ್ತಿ ಪೇ ಮಾಡ್ತಾರೆ, ಜಾಸ್ತಿ ದುಡ್ಡು ಕೊಡ್ತಾರೆ. ಇಂಡಿಯಾದಲ್ಲಿರುವಂಥ ಅಡ್ವರ್ಟೈಸ್ಗಳು ತುಂಬ ಕಮ್ಮಿ, ಇಂಡಿಯಾದ ಇರೋ ಅಡ್ವರ್ಟೈಸ್ಮೆಂಟ್ಗಳು ತುಂಬ ಜಾಸ್ತಿ ದುಡ್ಡು ಕೊಡಲ್ಲ. ಅದರಿಂದ ಇಂಡಿಯನ್ ಯೂಟ್ಯೂಬರ್ಗಳಿಗೆ ಜಾಸ್ತಿ ದುಡ್ಡು ಆಗಲ್ಲ. ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಡೋದಾದರೆ, ಕಿರಿಕೀರ್ತಿ ನಿಮಗೆ ಗೊತ್ತಿರ್ಬೋದು. ಕಿರಿಕೀರ್ತಿ ಅವ್ರಿಗೆ ಒಂದು ತಿಂಗಳಿಗೆ ವ್ಯೂಸು ಏನಿಲ್ಲ ಅಂದರೂ ಹತ್ತಿರ 7-8 ಲಕ್ಷ ವ್ಯೂ ಬರುತ್ತೆ. ಅವರು ಮಂತ್ಲಿ ಅರ್ನಿಂಗ್ ಎಷ್ಟು ಅಂತ ಅಂದರೆ, ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ, ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಅಪ್ರಾಕ್ಸಿಮೇಟ್ಲಿ 15,000-20,000 ಸಾವಿರ ಅವರು ಎವ್ರಿ ಮಂತ್ ಅರ್ನ್ ಮಾಡ್ತಾರೆ. 8 ಲಕ್ಷ ವ್ಯೂ ಆದರೆ 15,000-20,000. ಇಂಡಿಯಾದಲ್ಲಿ ಅವ್ರಿಗಿರೋರೆಲ್ಲ ಇಂಡಿಯನ್ ವ್ಯೂವರ್ಸು 15,000-20 ಲಕ್ಷ, 20,000 ಅರ್ನ್ ಮಾಡ್ತಾರೆ. 15,000-20,000 ಅವರು ಅರ್ನ್ ಮಾಡ್ತಾರೆ. ಆ್ಯಂಡ್ ನೀವು ಅದೇ ಏನಾದರೂ ಕಿರಿಕೀರ್ತಿ ಅವ್ರಿಗೆ ಏನಾದರೂ US ಅಲ್ಲಿ ಅಂದರೆ ಅಮೆರಿಕಾದಲ್ಲಿ ವ್ಯೂವರ್ಸ್ಗಳೇನಾದ್ರು ಇದ್ದಾರೆ ಅಂದರೆ, ಅವರು ಹತ್ತಿರ 1.5 ಲಕ್ಷ ಈ ಥರ ಎಲ್ಲ ಅರ್ನ್ ಮಾಡ್ಬೋದಿತ್ತು. ಬಟ್ ಇಂಡಿಯನ್ ಯೂಟ್ಯೂಬರ್ಗಳಿಗೆ ತುಂಬ ಕಮ್ಮಿ ಯೂಟ್ಯೂಬ್ ಪೇ ಮಾಡೋದು. ಇದಿಷ್ಟು ಯೂಟ್ಯೂಬ್ ಯಾವ ಥರ ಪೇ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಇಂಡಿಯಾದಲ್ಲಿರೋ ಯಾವ ಯೂಟ್ಯೂಬ್ನ ಅದನ್ನೇ ಫುಲ್ ಟೈಮ್ ಬಿಸ್ನೆಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದ್ರ ಮೇಲೆ ನೀವು ಡಿಪೆಂಡ್ ಆಗೋದಕ್ಕೆ ಆಗಲ್ಲ. ಯೂಟ್ಯೂಬಲ್ಲಿ ನೀವು ತುಂಬ ಪಾಪ್ಯುಲರ್ ಆಗಿದ್ದೀರಾ ಅಂದರೆ, ತುಂಬ ವ್ಯೂಸ್ಗಳು ಬರ್ತಿದೆ ನಿಮಗೆ ಅಂತ ಅಂದರೆ, ನೋಡಿ, ಕಿರಿಕೀರ್ತಿ ಅವರು ಅಷ್ಟು ಫೇಮಸ್, ಅವ್ರಿಗೆ ಒಂದು ಮಂತ್ಲಿ 15-20 ಸಾವಿರ ಬರ್ತಿದೆ ಅಂತ ಅಂದ್ಕೊಂಡ್ರೆ ಅಂದ್ಕೊಳ್ಳಿ ನೀವೇನೆ ಯೂಟ್ಯೂಬಲ್ಲಿ ಗ್ರೋ ಆಗೋದು ಎಷ್ಟು ಕಷ್ಟ ಅಂತ. ನಿಮಗೆ ಯೂಟ್ಯೂಬ್ ಎಷ್ಟು ಪೇ ಮಾಡುತ್ತೆ ಅಂತ ಎಕ್ಸಾಕ್ಟ್ ವ್ಯಾಲ್ಯೂ ಹೇಳಬೇಕು ಅಂತ ಅಂದರೆ, 1,000ಕ್ಕೆ $0.2 ಅಂದರೆ 5,000ಕ್ಕೆ ನಿಮಗೆ ಹತ್ತಿರ $1 ಆಯಿತು. 10,000 ವ್ಯೂಗೆ $2 ಆಗುತ್ತೆ. ಅದೇ ರೀತಿ 10,000ಕ್ಕೆ $2 ಆದರೆ 50,000ಕ್ಕೆ ನಿಮಗೆ $10 ಆಗುತ್ತೆ ಅಷ್ಟೇ. ಒಂದು ಮಂತ್ಲಿ ನಿಮ್ಮ ಯೂಟ್ಯೂಬ್ಗೆ 50,000 ವ್ಯೂ ಇದೆ ಅಂದರೆ $10 ಆಗುತ್ತೆ. ಅದೇ 1 ಲಕ್ಷ ವ್ಯೂ ಇದೆ ಅಂದರೆ $20 ಆಗುತ್ತೆ ಅಷ್ಟೇ. ನಿಮಗೆ $20 ಅಂದರೆ
ಹತ್ತತ್ರ 1200 ರೂಪಾಯಿನೂ ಆಗುತ್ತೆ ಅಷ್ಟೆ. 1200 ರೂಪಾಯಿ, 1,00,000 ವ್ಯೂಗೆ ಅಷ್ಟೆ. ಇದಿಷ್ಟು ಯೂಟ್ಯೂಬ್ ಆ್ಯಡ್ಸೆನ್ಸ್ ಮತ್ತು ಯೂಟ್ಯೂಬ್ ಯಾವ ಥರ ಅರ್ನ್ ಮಾಡೋದು, ಯೂಟ್ಯೂಬ್ ಯಾವ ಥರ ಪೇ ಮಾಡುತ್ತೆ ಅನ್ನೋದ್ರ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನನ್ನ ಬೇರೆ ಬೇರೆ ವಿಡಿಯೋ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್.